ಅಘೋರಿಗಳು ಅಂದ್ರೆ ಅದು ಕೇವಲ ಪುರುಷರು ಮಾತ್ರ ಇರ್ತಾರೆ ಅಂತ ಅನ್ಕೊಳ್ತೀವಿ. ಆದ್ರೆ ಹೆಂಗಸರಲ್ಲೂ ಕೂಡ ಅಘೋರಿಗಳು ಇರ್ತಾರೆ ಅನ್ನೋ ವಿಷಯ ನಿಮ್ಗೇನಾದ್ರೂ ಗೊತ್ತಾ? ಸ್ತ್ರೀಯರು ಅಘೋರಿಗಳಾಗಿ ಬದಲಾಗೋದು ಅಷ್ಟು ಸುಲಭದ ಮಾತೇ ಅಲ್ಲ. ಪುರುಷರಿಗಿಂತ ಹೆಚ್ಚು ಕಷ್ಟಗಳನ್ನ, ಹೆಚ್ಚು ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತೆ. ಅಷ್ಟಕ್ಕೂ ಈ ಹೆಣ್ಣು ಅಘೋರಿಗಳ ಜೀವನ ಶೈಲಿ ಹೇಗಿರುತ್ತೆ? ಅವರು ಅಘೋರಿಗಳಾಗಿ ಬದಲಾಗೋಕೆ ಎಷ್ಟು ವಿಚಿತ್ರವಾದಂತ ಪರೀಕ್ಷೆಗಳನ್ನ ಅನುಭವಿಸಬೇಕಾಗುತ್ತೆ. ಹಾಗೆ ಹೆಣ್ಣು ಅಘೋರಿಗಳ ಮನಸ್ಥಿತಿ ಎಷ್ಟು ಭಯಂಕರವಾಗಿರುತ್ತೆ ಅನ್ನೋಂತ ಹೆಣ್ಣು ಅಘೋರಿಗಳ ಭಯಾನಕ ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಹೆಂಗಸರು ಅಘೋರಿಗಳಾಗಿ ಬದಲಾಗೋಕೆ ಅನೇಕ ಪದ್ಧತಿಗಳನ್ನ, ಅನೇಕ ನಿಯಮಗಳನ್ನ ಅನುಸರಿಸಬೇಕು. ಎಲ್ಲಾ ಸ್ತ್ರೀಯರು ಅಘೋರಿಗಳಾಗಿ ಬದಲಾಗೋಕೆ ಸಾಧ್ಯವಿಲ್ಲ. ಯಾರು ನಿಜವಾಗ್ಲೂ ಗಟ್ಟಿ ಮನಸ್ಸನ್ನ ಹೊಂದಿರ್ತಾರೋ ಅಂಥವರು ಮಾತ್ರ ಅಘೋರಿಗಳಾಗೋಕೆ ಸಾಧ್ಯವಿರುತ್ತೆ. ಮೊದಲು ಅವರು ದೀಕ್ಷೆಯನ್ನ ಪಡಿಬೇಕಂದ್ರೆ ಕಡಿಮೆ ಅಂದ್ರು 6 ರಿಂದ 12 ವರ್ಷಗಳವರೆಗೆ ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಅಂದ್ರೆ 6 ರಿಂದ 12 ವರ್ಷಗಳವರೆಗೆ ಆ ಹೆಂಗಸು ಯಾವ ಪುರುಷನ ಮೇಲೂ ಆಸೆ ಇಟ್ಕೊಳ್ಳೋದು ಅಥವಾ ಅವನ ಜೊತೆ ದೈಹಿಕ ಸಂಬಂಧವನ್ನ ಇಟ್ಕೊಳ್ಳೋದನ್ನ ಮಾಡೋ ಹಾಗಿಲ್ಲ. ಹೀಗೆ 12 ವರ್ಷಗಳವರೆಗೆ ಆ ಕೆಲಸವನ್ನ ಮಾಡದೆ ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಅನಂತರ ಆ ಹೆಂಗಸು ಪವಿತ್ರವಾಗಿ ಜೀವನ ಪೂರ್ತಿ ಬ್ರಹ್ಮಚರ್ಯವನ್ನ ಪಾಲಿಸ್ತಾಳೆ ಅನ್ನೋ ನಂಬಿಕೆ ಬರುತ್ತೆ. ನಂತರ ಆ ಹೆಂಗಸಿಗೆ ಗುರುಗಳು ಅಘೋರಿಯಾಗಿ ಬದಲಾಗುವಂತ ದೀಕ್ಷೆಯನ್ನ ಕೊಡ್ತಾರೆ. ಅವರು ಅಘೋರಿಯಾಗಿ ಬದಲಾಗಬೇಕು ಅಂತ ಅನ್ಕೊಂಡಾಗ ಅವರ ಮನೆಯವರ ಬಗ್ಗೆ ಮತ್ತೆ ಅವರು ಮುಂಚೆ ಹೇಗೆಲ್ಲ ಬದುಕ್ತಿದ್ರು ಅಂತ ಮೊದಲು ತಿಳ್ಕೊಳ್ತಾರೆ. ಅದರಲ್ಲಿ ಅವರ ಗುರುಗಳಿಗೆ ತೃಪ್ತಿಯಾಯಿತು ಅಂದ್ರೆ ಮಾತ್ರ ಆ ಹೆಂಗಸಿಗೆ ದೀಕ್ಷೆಯನ್ನ ಕೊಡ್ತಾರೆ. ಇನ್ನೊಂದು ವಿಷಯ ಏನಂದ್ರೆ ಆ ಹೆಂಗಸು ಅಘೋರಿಯಾಗಿ ದೀಕ್ಷೆಯನ್ನ ಪಡೆಯೋದಕ್ಕಿಂತ ಮುಂಚೆ ಆ ಹೆಂಗಸು ಬದುಕಿರುವಾಗ್ಲೇ ನಾನು ಸಾವನ್ನಪ್ಪಿದ್ದೀನಿ ಅನ್ನೋ ತರ ಅವಳ ಪಿಂಡ ಪ್ರದಾನವನ್ನ ಸ್ವತಃ ಅವಳೇ ಅವಳ ಕೈಯಿಂದನೇ ಮಾಡಬೇಕಾಗುತ್ತೆ. ಆಗ ಆ ಹೆಂಗಸು ತನ್ನ ಕುಟುಂಬದವರನ್ನ, ತನ್ನ ರಕ್ತ ಸಂಬಂಧಿಗಳನ್ನ, ಸ್ನೇಹಿತರನ್ನ, ಬಂಧುಗಳನ್ನ, ಹೀಗೆ ಎಲ್ಲರನ್ನೂ ತನ್ನ ಜೀವನದಿಂದ ಸಂಪೂರ್ಣವಾಗಿ ಮರೆತು ಬಿಡಬೇಕಾಗುತ್ತೆ. ತಾನು ಸಾವನ್ನಪ್ಪಿ ಪುನರ್ಜನ್ಮವನ್ನ ಪಡ್ಕೊಂಡಿದ್ದೀನಿ ಅಂತ ಅನ್ಕೊಂಡು ಅಘೋರಿಯಾಗಿ ಹೊಸ ಜೀವನವನ್ನ ಶುರು ಮಾಡಬೇಕು. ಮತ್ತೆ ದೀಕ್ಷೆ ಪಡೆಯೋದಕ್ಕಿಂತ ಮುಂಚೆ ಅವರ ತಲೆಯನ್ನ ಬೋಳಿಸ್ಕೋಬೇಕು. ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದೇಳಬೇಕು. ನಿತ್ಯ ಕರ್ಮದ ನಂತರ ಶಿವನ ಧ್ಯಾನ ಮಾಡಬೇಕು. ಮತ್ತೆ ಈ ಹೆಣ್ಣು ಅಘೋರಿಗಳು ಹೆಚ್ಚಾಗಿ ಗುಹೆಗಳಲ್ಲಿ, ಕಾಡುಗಳಲ್ಲಿ, ಬೆಟ್ಟಗಳ ಮೇಲೆ, ಸ್ಮಶಾನದಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ. ಮತ್ತೆ ಈ ಅಘೋರಿಗಳು ಏನ್ ಮಾಡ್ತಾರೆ ಅಂದ್ರೆ, ಯಾರೆಲ್ಲ ಅತಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿದಂತ ಮಕ್ಕಳಾಗಿರ್ಬೋದು ಅಥವಾ ಅತಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿದಂತ ವಯಸ್ಕರಾಗಿರ್ಬೋದು, ಇಂಥವರು ಸಾವನ್ನಪ್ಪಿದ ಮೇಲೆ ಅವರ ದೇಹದಿಂದ ಮೂಳೆಗಳನ್ನ ಹೊರತೆಗೆದು ಆ ಮೂಳೆಗಳಿಂದ ಸರಮಾಲೆಯನ್ನ ತಯಾರಿಸಿ ಅವರ ಕೊರಳಿಗೆ ಹಾಕೊಳ್ತಾರೆ. ಮತ್ತೆ ಈ ಹೆಣ್ಣು ಅಘೋರಿಗಳ ಆಹಾರ ಪದ್ಧತಿ ಹೇಗಿರುತ್ತೆ ಅಂತ ಕೇಳಿದ್ರೆ ನಿಜಕ್ಕೂ ಒಂದು ಕ್ಷಣ ಗಾಬರಿಯಾಗುತ್ತೆ. ಹೌದು, ಮನುಷ್ಯರು ಸಾವನ್ನಪ್ಪಿದ ಮೇಲೆ ಕೆಲವರ ದೇಹಗಳನ್ನ ಪುಣ್ಯ ಕ್ಷೇತ್ರಗಳಲ್ಲಿ ಅಂದ್ರೆ ದೇವಸ್ಥಾನಗಳಲ್ಲಿ, ಈ ರೀತಿ ಸ್ಥಳಗಳಲ್ಲಿ ಹರಿಯೋಕೆ ಬಿಡ್ತಾರೆ. ಅಥವಾ ಇನ್ನೂ ಕೆಲ ಮನುಷ್ಯರ ದೇಹಗಳು ಅನಾಥವಾಗಿ ನೀರಿನಲ್ಲಿ ಹರ್ಕೊಂಡು ಹೋಗ್ತವೆ. ಅಂಥ ಮನುಷ್ಯರ ದೇಹಗಳನ್ನ ಈ ಅಘೋರಿಗಳು ಒಂದು ಸ್ಥಳಕ್ಕೆ ತಗೊಂಡು ಹೋಗಿ ಅಘೋರಿಗಳ ಮನಸ್ಸು ತೃಪ್ತಿಯಾಗೋವರೆಗೂ ಆ ಸಾವನ್ನಪ್ಪಿದಂತ ದೇಹಗಳನ್ನ ತಿಂತಾರೆ. ಆದ್ರೆ ಅವರು ತಿನ್ನೋದನ್ನ ಯಾರು ನೋಡಬಾರ್ದು ಅಂತ ಗುಟ್ಟಾಗಿನೇ ಇದನ್ನೆಲ್ಲ ಮಾಡ್ತಾರೆ. ಕೆಲವೊಂದು ಬಾರಿ ಹೆಣ್ಣು ಅಘೋರಿಗಳು ಕೆಲ ದಿನಗಳವರೆಗೆ ಆಹಾರವನ್ನ ಸೇವನೆ ಮಾಡದೆ ಉಪವಾಸ ಕೂಡ ಇರ್ತಾರೆ. ಅಷ್ಟಕ್ಕೂ ಈ ಅಘೋರಿಗಳು ಯಾಕೆ ಸಾವನ್ನಪ್ಪಿದ ಮನುಷ್ಯರ ದೇಹವನ್ನ ತಿಂತಾರೆ ಅಂತ ನೋಡೋದಾದ್ರೆ, ಅಘೋರಿಗಳು ಎಲ್ಲ ಮನುಷ್ಯರ ಸಾವನ್ನಪ್ಪಿದ ದೇಹಗಳನ್ನ ತಿನ್ನೋದಿಲ್ಲ. ಯಾರ ದೇಹ ಆಹಾರಕ್ಕಾಗಿ ಸೀಮಿತವಾಗಿರುತ್ತೋ, ಯಾರ ಆತ್ಮ ನಿಜಕ್ಕೂ ಮೋಕ್ಷಕ್ಕಾಗಿ ಕಾಯ್ತಾ ಇರುತ್ತೋ, ಯಾವ ಆತ್ಮಕ್ಕೆ ಯಾವುದೇ ಆಸೆ ಇರೋದಿಲ್ವೋ ಅಂಥವರ ದೇಹವನ್ನ ಮಾತ್ರ ಆಹಾರವನ್ನಾಗಿ ಸ್ವೀಕರಿಸ್ತಾರೆ. ಅಘೋರಿಗಳು ಯಾವ ಮನುಷ್ಯರ ಸಾವನ್ನಪ್ಪಿದ ದೇಹಗಳನ್ನ ತಿಂತಾರೋ ಅಂಥವರ ಆತ್ಮಕ್ಕೆ ಮೋಕ್ಷ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಮತ್ತೆ ಹೆಣ್ಣು ಅಘೋರಿಗಳು ರಾತ್ರಿ ಸಮಯದಲ್ಲಿ ಸ್ಮಶಾನದಲ್ಲಿ ಧ್ಯಾನ ಮಾಡ್ತಾರೆ. ಕೆಲವೊಂದು ಬಾರಿಯಂತೂ ಸಾವನ್ನಪ್ಪಿದ ಮನುಷ್ಯರ ದೇಹದ ಮೇಲೆಯೇ ಕುಳಿತು ಧ್ಯಾನ ಮಾಡ್ತಾರೆ. ಈ ರೀತಿ ಅವರು ಧ್ಯಾನ ಮಾಡೋದ್ರಿಂದ ಅವರಲ್ಲಿ ಸಾವನ್ನಪ್ತೀವಿ ಅನ್ನೋ
ಭಯ ಸಂಪೂರ್ಣವಾಗಿ ಹೊರಟು ಹೋಗ್ಬೇಕು ಅಂತ ಅಘೋರಿಗಳು ಈ ರೀತಿ ಧ್ಯಾನ ಮಾಡ್ತಾರೆ. ಮತ್ತೆ ಈ ಸಮಾಜ ಜನಗಳು ಯಾವುದನ್ನೆಲ್ಲ ತಪ್ಪು ಅಂತ ಭಾವಿಸುತ್ತೋ ಆ ಎಲ್ಲವುಗಳನ್ನ ಅಘೋರಿಗಳು ಮಾಡ್ತಾರೆ. ಅಂದ್ರೆ ಅಘೋರಿಗಳ ದೃಷ್ಟಿಕೋನದಲ್ಲಿ ಮಲ, ಮೂತ್ರ, ರಕ್ತ, ಸಾವನ್ನಪ್ಪಿದ ದೇಹ ಇದೆಲ್ಲವನ್ನು ಪವಿತ್ರವೆಂದು ಭಾವಿಸ್ತಾರೆ. ಹೆಣ್ಣು ಅಘೋರಿಗಳ ಧೈರ್ಯ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಅವರಿಗಿಂತ ಶಕ್ತಿಶಾಲಿಯಾಗಿರುವ ಪುರುಷ ಅಘೋರಿಗಳು ಕೂಡ ಹೆಣ್ಣು ಅಘೋರಿಗಳಿಗೆ ಕೆಲವೊಂದು ಬಾರಿ ಭಯ ಪಡ್ತಾರಂತೆ. ಹೆಣ್ಣು ಅಘೋರಿಗಳು ಕೆಲವೊಮ್ಮೆ ಕಪ್ಪು ಮಾಂತ್ರಿಕ ಪದ್ಧತಿಯಲ್ಲಿ ಕಾಳಿ ಮಾತೆಯನ್ನ ಆರಾಧನೆ ಮಾಡ್ತಾರೆ. ಮತ್ತೆ ಒಂದು ವೇಳೆ ಹೆಣ್ಣು ಅಘೋರಿಗಳು ಸಾವನ್ನಪ್ಪಿದ್ರೆ ಅವರ ದೇಹವನ್ನ ಅವರ ಕುಟುಂಬದವರಿಗೆ ಕೊಡೋದಿಲ್ಲ. ಬದಲಾಗಿ ಅಘೋರಿಗಳು ಗುರುಗಳೆಲ್ಲ ಮುಂದೆ ನಿಂತು ಸಾವನ್ನಪ್ಪಿದವರ ದೇಹವನ್ನ ನದಿಗಳಲ್ಲಿ ಹರಿಯಲು ಬಿಟ್ಟು ಜೀವಿಗಳು, ಜಂತುಗಳು ಅದನ್ನ ತಿನ್ನೋದಕ್ಕೆ ಬಿಡ್ತಾರೆ. ಮತ್ತೆ ಅಘೋರಿಗಳು ಸಾವನ್ನಪ್ಪಿದ ಮೇಲೆ ಅವರಿಗೆ ಹೆಚ್ಚಾಗಿ ಯಾವುದೇ ರೀತಿಯ ಅಂತ್ಯ ಸಂಸ್ಕಾರದ ಶಾಸ್ತ್ರಗಳನ್ನ ಮಾಡೋದಿಲ್ಲ. ಯಾಕಂದ್ರೆ ಅವರು ಅಘೋರಿಗಳಾಗಿ ದೀಕ್ಷೆಯನ್ನ ಪಡೆಯೋದಕ್ಕಿಂತ ಮುಂಚೆನೆ ಅವರು ತಾನಾಗಿಯೇ ತಮ್ಮ ಪಿಂಡ ಪ್ರದಾನದ ಕಾರ್ಯವನ್ನ ಮುಗಿಸಿರ್ತಾರೆ. ಈ ಕಾರಣಕ್ಕೆ ಅವರು ಸಾವನ್ನಪ್ಪಿದ ಮೇಲೆ ಅವರಿಗೆ ಯಾವುದೇ ರೀತಿಯ ಅಂತ್ಯ ಸಂಸ್ಕಾರದ ಶಾಸ್ತ್ರಗಳನ್ನ ಹೆಚ್ಚಾಗಿ ಮಾಡೋದೇ ಇಲ್ಲ. ಅಘೋರಿಗಳಾಗಿ ಭಗವಂತನ ಧ್ಯಾನದಲ್ಲಿ ಅವನ ಸೇವೆಯಲ್ಲಿ ಜೀವನ ಕಳೆದ್ರೆ ನಮ್ಮ ಜೀವನಕ್ಕೂ ಒಂದು ಅರ್ಥವಿರುತ್ತೆ, ನಮ್ಮ ಆತ್ಮಕ್ಕೂ ಮೋಕ್ಷ ಸಿಗುತ್ತೆ ಅನ್ನೋದು ಅಘೋರಿಗಳ ನಂಬಿಕೆ. ಇವರು ದೇವರ ಧ್ಯಾನದಲ್ಲೇ ಜೀವನ ಮಾಡೋದರ ಜೊತೆಗೆ ದೇವಾಲಯಗಳಿಗೆ ಏನಾದ್ರೂ ಸಮಸ್ಯೆ ಆಗ್ತಿದೆ ಎಂದಾಗ ಅಥವಾ ದೇವರನ್ನೇ ನಂಬಿದ ಜನಕ್ಕೆ ಏನಾದ್ರೂ ಕೆಟ್ಟ ಶಕ್ತಿಗಳು ಕಾಡ್ತಿದೆ ಎಂದಾಗ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟಾದ್ರೂ ಹೋರಾಡ್ತಾರೆ. ಕೆಲವೊಂದಷ್ಟು ಜನ ಅಘೋರಿಗಳಿಗೆ ಮುಂದೆ ಏನಾಗ್ಬೋದು ಅಂತ ತಿಳಿದುಕೊಳ್ಳುವ ಶಕ್ತಿ ಇರುತ್ತಂತೆ. ಅಷ್ಟೇ ಅಲ್ಲದೆ ಯಾರಾದ್ರೂ ತಪ್ಪನ್ನ ಮಾಡ್ತಿದ್ರೆ ಅಂಥವರಿಗೆ ಘೋರವಾದ ಶಾಪಗಳನ್ನ ಕೊಡುವಂತ ಶಕ್ತಿ ಕೂಡ ಅಘೋರಿಗಳಿಗೆ ಇರುತ್ತಂತೆ. ಅಘೋರಿಗಳು ನೋಡೋದಕ್ಕೆ ನಮಗಿಂತ ವಿಭಿನ್ನವಾಗಿ ಭಯಾನಕವಾಗಿ ಕಾಣ್ಬೋದು. ಆದರೆ ಅವರ ಉದ್ದೇಶ ನಮ್ಮಲ್ಲಿರುವಂತ ನಾನು ಎಂಬುದನ್ನ ಅಥವಾ ನಮ್ಮಲ್ಲಿರುವ ಅಹಂ ಎಂಬುದನ್ನ ನಾಶ ಮಾಡಬೇಕು, ಮತ್ತೆ ಭಯವನ್ನ ಜಯಿಸೋದು, ಎಲ್ಲಾ ಆಸೆಗಳಿಂದ ಎಲ್ಲ ವ್ಯಾಮೋಹಗಳಿಂದ ಮುಕ್ತರಾಗಿ ಭಗವಂತನ ಧ್ಯಾನದಲ್ಲೇ ಮುಳುಗಿ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕೆಂಬುದು ಅಘೋರಿಗಳ ಗುರಿಯಾಗಿರುತ್ತೆ. ಈ ಅಘೋರಿಗಳಲ್ಲಿ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಯ್ತು, ಮತ್ತೆ ಅಘೋರಿಗಳ ಯಾವ ವಿಷಯ ಭಯಂಕರವಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.